ಶಿವ 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 ಆದೆ ಅನಂತ ಶಿವ ಯೋಗಿ ಮಹಾದೇವ ಯೋಗಿ ಮಹಾದೇವ. ಸ್ನೇಹಿತರೆ ನಮಸ್ಕಾರ, ನಾನು ಸಂಚನಾ, ಇದು ಸಂಚನಾ ಕ್ರಿಯೇಷನ್ಸ್. ಸ್ನೇಹಿತರೆ, ಈಗ ನಾವು ಉತ್ತರ ಕಾಶಿಗೆ ಪ್ರಯಾಣ ಬೆಳೆಸ್ತಾ ಇದ್ದೇವೆ. ಇದು ರಾಣಾಚಟ್ಟಿಯಿಂದ 120 ಕಿಲೋಮೀಟರ್ ದೂರವಿರೋ ಉತ್ತರ ಕಾಶಿ. ನಮ್ಮ ಪುಟ್ಪುಟಾಣಿ 1.5 ವರ್ಷದ ಬಾಲೆ ಸಿರಿ ಕೂಡ ನಮ್ಮ ಜೊತೆ ಇದ್ದಾಳೆ. ನಮ್ಮ ಈ ಚಾರ್ಧಾಮ್ ಯಾತ್ರೆಯಲ್ಲಿ ಅತ್ಯಂತ ಕಿರಿಯ ಯಾತ್ರಿ 1.5 ವರ್ಷದ ಪುಟಾಣಿ ಸಿರಿ. ಸೊ ಈಗ ನಾವು ಉತ್ತರ ಕಾಶಿಗೆ ನಮ್ಮ ಪ್ರಯಾಣ. ಮಧ್ಯದಲ್ಲಿ ಹಲವಾರು ಸ್ಥಳಗಳನ್ನು ನಾವು ವೀಕ್ಷಣೆ ಮಾಡಿದ್ವಿ, ನಿಲ್ಲಿಸಿದ್ವಿ. ಅಲ್ಲಿ ಕೆಲವು ಕಡೆ ನಿಲ್ಲಿಸಿ ಅಲ್ಲಿಯ ವಿಶೇಷತೆಗಳನ್ನು ನಾವು ಸ್ವೀಕಾರ ಮಾಡಿದ್ವಿ. ಅಂದರೆ ಕೆಲವು ಪಹಾಡಿ ಜ್ಯೂಸ್ ಅಂತ ಸಿಗಲಿವೆ, ಭಾಳ ಟೇಸ್ಟ್ ಆಗಿರುವ ಒಂದು ಜ್ಯೂಸ್ ಅದು. ಬನ್ನಿ ನಾವೀಗ ಉತ್ತರ ಕಾಶಿಗೆ ಪ್ರಯಾಣ ಬೆಳೆಸುವ. ಉತ್ತರ ಕಾಶಿಯಲ್ಲಿ ಈಶ್ವರನ ಮೊದಲ ಸ್ಥಾನ, ಅಂದರೆ ಈಶ್ವರ ಮತ್ತು ಮಹಿಷಾಸುರನ ವಧೆ ಮಾಡಲು ಇಲ್ಲಿ ಅವನ ತ್ರಿಶೂಲವನ್ನು ಬಳಸಿದ ಅಂತ ಹೇಳ್ತಾರೆ. ಉತ್ತರ ಕಾಶಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ ನಾವು. ಈಶ್ವರನ ಮೊದಲ ಸ್ಥಾನ, ಈಶ್ವರ ಮೊದಲ ಬಂದ ಸ್ಥಾನ ಹೋಗ್ತಾ ಇದ್ದೀವಿ. ಇಲ್ಲಿ ಅಲ್ಲಿ ಇದು ಕೂಡ ಸ್ವಯಂ ಪ್ರತಿಷ್ಠೆ ಮಾಡಿದಂಥದ್ರಿಂದ ಅದು ಕೂಡ ಸ್ವಯಂ ಪ್ರತಿಷ್ಠೆ ಅದನ್ನು ನೋಡಿಕೊಂಡು ಈ ಕಡೆಯಿಂದ ಬನ್ನಿ ಸ್ಟೋರಿ. ಈ ಕಡೆ ಸ್ಟೋರಿ ಏನಿಲ್ಲ, ಶಿವನ ಮತ್ತೆ ಹನುಮಂತ ದಿವಸ ಅಂತ ಹೇಳ್ಕೊಂಡು ಪಂಡಿತರು ಕೊಟ್ಟರು. ಸ್ನೇಹಿತರೆ, ಇದು ಕರ್ವಾಚೋ ಆಗಿತ್ತು. ಆ ದಿನ ನಾವು ಹೋದಾಗ ಚೌತಿ ಆಗಿತ್ತು. ಅವರ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡುವಂಥ ಒಂದು ಪೂಜೆ ಅಂತ ಇದು. ಅಲ್ಲಿನವರು ಉತ್ತರ ಕಾಶಿಯವರು ಕರ್ವಾಚೋ ಅಂತೇಳಿ ಚೌತಿ ದಿನ, ಸಂಕಷ್ಟ ಚೌತಿ ನಾವು ಹೇಗೆ ಮಾಡ್ತೀವೋ ಅದೇ ಥರ ಅಲ್ಲಿ ಅವರು ಮಾಡುವಂಥದ್ದು. ಅವರ ಪತಿಯಗಾಗಿ ಅಥವಾ ಅವರಿಗಾಗಿ, ಅವರ ಕುಟುಂಬಕ್ಕಾಗಿ ಮಾಡುವಂಥ ಒಂದು ಪೂಜೆ ಇದು. ಕಾರ್ತೀಕ ಮಾಸದ ಚೌತಿಯಲ್ಲಿ ಮಾಡುವ ಪೂಜೆ ಅಂತ ವಿಶೇಷ ಪರ್ಪಸ್ ಇದು ಕರ್ವಾ ಚೌತಿ. ಇಲ್ಲಿ ದೇವಸ್ಥಾನದ ಸುತ್ತಲೂ ನೋಡ್ತಾ ಇದ್ದೀರಾ. ಈಗ ಇಲ್ಲಿ ಹನುಮಂತನ ದೇವಸ್ಥಾನ ಇದೆ, ಹಾಗೆ ಈಶ್ವರನ ಸನ್ನಿಧಾನ, ಒಂದು ದೊಡ್ಡ ತ್ರಿಶೂಲ ಇದೆ. ಎಲ್ಲವನ್ನು ನೋಡುವ ಬನ್ನಿ ಹೇಗಿದೆ ಅಂತೇಳಿ. ಇದು ಈಶ್ವರನ ಪವಿತ್ರ ಲಿಂಗ. ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ಯಾವಾಗೂ ನಾವು ಹಾಫ್ ಸರ್ಕಲ್ ಮಾತ್ರ ಮಾಡ್ತೀವಿ, ಪೂರ್ತಿಯಾಗಿ ಸುತ್ತಿ ಬರುವುದಿಲ್ಲ. ಅದು ಕಾರಣಗಳು ಗೊತ್ತಿದೆ ನಿಮಗೆ. ಸೊ ಅರ್ಧವನ್ನೇ ನಾವು ಸುತ್ತಿ ಬರ್ತೇವೆ. ಸೊ ಅದು ಕೂಡ ಅಲ್ಲಿ ಕಾಣ್ತಾ ಇದ್ದೀರಾ ನೀವು ಇದನ್ನು. ಅದನ್ನ ಕರ್ವಾಚೋ ಆಗಿರೋದ್ರಿಂದ ಹಲವಾರು ಮಹಿಳೆಯರು ಅಲ್ಲಿ ವಿಶೇಷತೆಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಹೇಗೆ ಸಂಕಷ್ಟ ಚೌತಿ ಅಂತ ಮಾಡ್ತೀವೋ ಆ ಚೌತಿ ಅವರಿಗೆ ಬಹಳ ವಿಶೇಷವಾಗಿರುವಂಥದ್ದು. ಸ್ನೇಹಿತರಲ್ಲಿ ತ್ರಿಶೂಲವನ್ನು ನೋಡೋ ಬನ್ನಿ. ಈಶ್ವರ ಮಹಿಷಾಸುರನ ವಧೆ ಮಾಡಲು ತನ್ನ ತ್ರಿಶೂಲವನ್ನು ಅವನಲ್ಲಿ ಪ್ರಯೋಗ ಮಾಡಿದಂತೆ. ಅದೇ ಈ ಎತ್ತರದ ತ್ರಿಶೂಲ. ಇದು ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಬೆಳೀತಾ ಹೋಗುತ್ತೆ ಅಂತ ಹೇಳಿ ಅಲ್ಲಿನವರು ಹೇಳ್ತಾರೆ. ಇದನ್ನು ಪುರಾಣ ಕೂಡ ಹಾಗೆ ಹೇಳುತ್ತೆ. ಇದು ಬಹಳ ಎತ್ತರವಾದ ತ್ರಿಶೂಲ. ಹಾಗೆ ಇಲ್ಲಿ ಹನುಮಾನ್ ದೇವಸ್ಥಾನವನ್ನು ಕೂಡ ನಾವು ನೋಡ್ಬೋದು. ಹಾಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಕೂಡ ಇದೆ. ಇಲ್ಲಿ ಹೆಚ್ಚು ನೋಡುವಂಥದ್ದು ಒಂದು ಶಿವನ ದೇವಸ್ಥಾನ, ಹಾಗೆ ಹನುಮಂತನ ದೇವಸ್ಥಾನ. ನಾವು ಎಲ್ಲೇ ಹೋದರೂ ಕೂಡ ನಾವು ಅದನ್ನು ಹೆಚ್ಚು ಗಮನಿಸ್ತೇವೆ. ಹಾಗೆ ನಮ್ಮ ಭಜನಾ ತಂಡದಿಂದ ಈ ಹನುಮಂತನ ಸನ್ನಿಧಿಯಲ್ಲಿ ನಾವು ಭಜನೆ ಕೂಡ ಮಾಡಿದ್ವಿ, ನಮ್ಮೆಲ್ಲ ಟೀಮ್ನವರು. ಸೊ ಅದು ಇಲ್ಲಿವರೆಗೆ ಆಗ್ತದೆ. ಇದರ ನಂತರದಲ್ಲಿ ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಎಲ್ಲ ಪ್ರಾಚೀನವಾದ ದೇವಸ್ಥಾನ, ಬಹಳ ಶಕ್ತಿ ಇರುವಂಥ ದೇವಸ್ಥಾನ. ನಮಗೆ ಅಲ್ಲಿ ಹೋದಾಗ ಅಷ್ಟು ಅನಿಸೋದಿಲ್ಲ, ಬಟ್ ಬಹಳ ಒಂದು ವಿಶೇಷವಾದ ಶಕ್ತಿ ಇದೆ ಅಂತ ನಾವು ನಂಬಲೇಬೇಕು. ಸ್ನೇಹಿತರೆ, ನಾವು ಅಲ್ಲಿಯ ದೇವಸ್ಥಾನಗಳನ್ನು, ಉತ್ತರ ಕಡೆ ದೇವಸ್ಥಾನಗಳನ್ನು ನೋಡಿದಾಗ ನಮಗೆ ದಕ್ಷಿಣದ ಕಡೆ ದೇವಾಲಯದಂಥ ಹಲವಾರು ಭಿನ್ನತೆಗಳನ್ನು ನಾವು ಕಾಣ್ಬೋದು. ಅದನ್ನು ಮುಂದೆ ನಾನು ಹೇಳ್ತೇನೆ. ಸ್ನೇಹಿತರೆ, ಈಗ ನಾವು ನಮ್ಮ ಪ್ರಯಾಣವನ್ನು ಮರುದಿನ ನಾವು ಗಂಗಾ ನಾನಿಗೆ ಪ್ರಯಾಣ ಬೆಳೆಸ್ತಾ ಇದ್ದೇವೆ. ಇದು ನಾವು ಉಳಿದಿರುವಂಥ ಒಂದು ಹೋಟೆಲ್.
ಇಲ್ಲಿಂದ ನಾವು ಗಂಗಾ ನಾನಿಗೆ ಪ್ರಯಾಣ ಬೆಳೆಸ್ತಾ ಇದ್ದೇವೆ. ಕೆಲವು ಸುಂದರವಾದ ರೆಸಾರ್ಟ್ ಇದು. ಇದು ನಮ್ಮ ಬಸ್ಸಿನಲ್ಲಿ ವಿದ್ಯಾಭೂಷಣ ಪದ್ಯ. ಈಗ ನಾವು ಉತ್ತರ ಕಾಶಿಯಿಂದ ಸರಿಸುಮಾರು 120 ಕಿಲೋಮೀಟರ್ ದೂರ ಇರುವಂಥ ಗಂಗಾ ನಾನಿಗೆ ಪ್ರಯಾಣ ಬೆಳೆಸ್ತಾ ಇದ್ವಿ. ಮುಂಜಾನೆ 4:15 ಎದ್ದು ನಮ್ಮ ಅಡಿಗೆಯವರು ಮಾಡಿದಂಥ ಟೇಸ್ಟಿಯಾದ ಪುಂಡಿ ಚಟ್ನಿಯನ್ನು ತಿಂದು ನಾವು ಗಂಗಾ ನಾನಿಗೆ, ನೋಡಿ ಇದು ಸುತ್ತಮುತ್ತಲಿರುವ ಗಂಗಾ ನಾನಿ ಅಂದರೆ ಇಲ್ಲಿ ಬಿಸಿ ನೀರನ್ನು ಸ್ನಾನ ಮಾಡುವಂಥದ್ದು. ಇದರ ಮುಂದೆ ಗಂಗೋತ್ರಿ. ಹಾಗಾದರೆ ಈ ಬಿಸಿ ನೀರು ಎಲ್ಲಿಂದ ಬರ್ತಾ ಇದೆ? ಒಂದು ಕಡೆ ತಣ್ಣನೆಯ ನೀರು, ಇನ್ನೊಂದು ಕಡೆ ಬಿಸಿ ನೀರು. ಈ ಒಂದು ಬಿಸಿ ನೀರು ಯಾರೇ ನಿರ್ಮಿತ ಮಾಡಿರುವಂಥದ್ದಲ್ಲ. ಹಾಗಾದರೆ ಎಲ್ಲಿಂದ ಬರುತ್ತದೆ? ಈ ಗಂಗಾ ನಾನಿಯ ಒಂದು ವಿಶೇಷತೆ ಏನು ಅನ್ನೋದನ್ನು ನಾವು ಪುರಾಣದ ಬಗ್ಗೆ ಆಳವಾದ ಜ್ಞಾನ ಇದ್ದವರು ಹಾಗೂ ಈಗಾಗಲೇ ಕ್ಷೇತ್ರ ದರ್ಶನ ಮಾಡಿದಂಥ ನಮ್ಮ ಕಾಮತ್ ಮಾಮ ಅವರು ಏನು ಹೇಳ್ತಾರೆ, ಬನ್ನಿ ಕೇಳೋಣ. ನಮಸ್ಕಾರ ಕಾಮಜ್ಜಿಯವರೇ. ನಮಸ್ಕಾರ ವೀಕ್ಷಕರೇ. ಇವತ್ತು ಚಾರ್ಧಾಮ್ ಯಾತ್ರೆ 2ನೇದಾದ ಗಂಗೋತ್ರಿ ಬಗ್ಗೆ ಹೇಳ್ತಾ ಇದ್ದೇನೆ. ಗಂಗೆಯಿಂದ ಸುಮಾರು 10-12 ಕಿಲೋಮೀಟರ್ ಹಿಂದಿರುವ ಗಂಗಾ ನಾನಿ ಬಗ್ಗೆ ಹೇಳ್ತಾ ಇದ್ದೇನೆ. ಅದು ಬಿಸಿ ನೀರಿನ ಬುಗ್ಗೆ. ಗಂಧಕ ಅಲ್ಲಿ ಬಂದು ಸೇರಿ ಗಂಗೆ ಒಟ್ಟಿಗೆ ಬಿಸಿ ನೀರಿನ ಬುಗ್ಗೆಯಾಗಿ ಬರ್ತದೆ. ಆ ಒಂದೇ ಒಂದು ಕಾರಣದಿಂದ ಜನ ಅಲ್ಲಿ ಸ್ನಾನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಷ್ಟರವರೆಗೆ ಬರ್ತಕ್ಕಂಥ ಚಳಿಯನ್ನು ತಡಿಸಿ ಜನರಿಗೆ ಸ್ನಾನ ಮಾಡಲಿಕ್ಕೆ ಮತ್ತು ಅವರ ದೈಹಿಕ ಶ್ರಮವನ್ನು ಕಳ್ಕೊಳ್ಳಿಕ್ಕೆ ಇರ್ತಕ್ಕಂಥ ಏಕೈಕ ಜಾಗ ಗಂಗಾ ನಾನಿ. ಆ ಕಾರಣದಿಂದ ಮತ್ತು ಹಾಗೆ ಅದಕ್ಕೆ ಗಂಧಕ ಇರೋದರಿಂದ ಚರ್ಮ ರೋಗವನ್ನು ಕಡಿಮೆ ಮಾಡೋ ತಾಕತ್ತು ಅದಕ್ಕಿದೆ. ಅದನ್ನು ಬಳಸ್ಕೊಂಡು ನಿತ್ಯವಾಗಿ ಮಾಡ್ತಾ ಹೋದರೆ ಮೈಮೇಲೆ ಇರ್ತಕ್ಕಂಥ ಕಪ್ಪು ಚುಕ್ಕೆಗಳು ಸತ ಮಾಯ ಆಗ್ತವೆ ಅಂತೇಳಿ ಅಲ್ಲಿಯ ಜನರು ಸತ ಅದ್ರ ಬಗ್ಗೆ ಹೇಳ್ತಾರೆ. ಅಲ್ಲಿಂದ ನಾವು ಮುಂದುವರೆದು ಬಂದರೆ ಬರೋದು ಗಂಗೋತ್ರಿಗೆ. ಗಂಗೆ ಗೋಮುಖದಿಂದ, ಅಂದರೆ ನಾವು ಗಂಗೋತ್ರಿ ಏನು ನೋಡ್ತೇವೆ ಅಲ್ಲಿಂದ 19 ಕಿಲೋಮೀಟರ್ ಮುಂದೆ ಗೋಮುಖ ಎಂಬ ಜಾಗ ಇದೆ. ಹಿಮಾಲಯದಿಂದ ಬೀಳ್ತಕ್ಕಂಥ ಗಂಗೆ ಬೀಳ್ತಕ್ಕಂಥ ಜಾಗ ಅದು ಗೋಮುಖ ಅಂತ. ಅಲ್ಲಿಂದ ಹರಿದು ಬಂದ ಗಂಗೆ ನಾವಿಲ್ಲಿ ನೋಡಲಿಕ್ಕೆ ಸಿಗ್ತದೆ. ಈ ಗಂಗೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಸಾಧಾರಣವಾಗಿ ಮಧ್ಯಾಹ್ನ 12-1 ಗಂಟೆಗೆ ಬಂದರೂ ಸತ ನಮಗೆ ಶೀತಲವಾದ ನೀರಿನಲ್ಲಿ ಕೈ ಹಾಕಿದ ಅನುಭವ ಆಗ್ತದೆ. ಬೆಳಗ್ಗೆ ಸ್ನಾನ ಮಾಡಿದರೆ ಏನಾಗ್ಬೋದು ನೀವೇ ನೋಡಿ. ಎರಡನೇದಾಗಿ ಏನಂತ ಹೇಳಿದ್ರೆ, ಮೊದಲನೇ ಚೆಂಬು ತಲೆ ಮೇಲೆ ಹಾಕಿದರೆ ಮನುಷ್ಯನಿಗೆ ಆ ಭಾಗ ಫ್ರೀಸ್ ಆದ ಅನುಭವ ಆಗ್ತದೆ. ಅಂದರೆ ಅದನ್ನು ಸ್ನಾನ ಮಾಡಿದವರಿಗೆ ಮಾತ್ರ ಅದ್ರ ಬಗ್ಗೆ ಗೊತ್ತು. ಮತ್ತು ಇಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಗಂಗಾ ನದಿ ಸ್ನಾನದ್ದು ಮಾಡ್ತಾರೆ, ಬೇರೆ ತಮ್ಮ ಪಿತೃಗಳ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ನಿಜವಾಗಿ ನೋಡಬೇಕಾದ ಜಾಗ ಇದು. ಹಾಗೆ ಇದರಲ್ಲಿ ಗಂಗೋತ್ರಿ ಸ್ನಾನಘಟ್ಟ ಮಾತ್ರ ಅಲ್ಲ, ಅದರೊಟ್ಟಿಗೆ ಅಲ್ಲಿ ಒಂದು ಗಂಗೆ ಬಗ್ಗೆ ಒಂದು ಪೂಜೆ ಮಾಡ್ತಕ್ಕಂಥ ಜಾಗ ಇದೆ. ಅಲ್ಲಿ ಒಳಗೆ ಸತ ಗಂಗೆ ಬಗ್ಗೆ ಹೇಳ್ತಾರೆ. ಮತ್ತು ಗಂಗೆ ಉದ್ಭವ ಆಗಿದ್ದು ಹೇಗೆ ಅಂತ ಹೇಳಿದರೆ, ಗಂಗೆ ಹಿಮವಂತನ ಮಗಳು, ಸ್ವರ್ಗಲೋಕದಲ್ಲೇ ಇದ್ದವಳು. ಅವಳಿಗೆ ಹೆಸರಿದ್ದಿದ್ದು. ಬ್ರಹ್ಮನ ಸಭೆಯಲ್ಲಿ ಅವಳ ಮಾತಿನಿಂದ ಸಿಟ್ಟುಗೊಂಡ ಬ್ರಹ್ಮ, ನೀನು ನದಿಯಾಗಿ ಹರಿ ಎಂಬ ಶಾಪದಿಂದ ಅವಳು ನದಿಯಾಗಿ ಹರಿದು ಬಂದಳು. ಹಾಗೆ ಅವಳು ವರ್ಣನ ಪತ್ನಿ ಆದಳು. ಆದರೆ ಗಂಗೆಗೆ ಏನಾಗ್ತದೆ ಅಂತ ಹೇಳಿದರೆ, ಭಗವಂತ ಅಂದರೆ ವಿಷ್ಣು ತ್ರಿವಿಕ್ರಮ ಅವತಾರ ತೆಗೆದಾಗ ಅವನ ಅಂಗುಷ್ಟದಿಂದ ಮೇಲ್ಗಡೆ ಇರತಕ್ಕಂಥ ಗಂಗೆ, ದೇವನದಿಯಾಗಿ ಹರಿಯುತ್ತಾ ಇರೋ ಗಂಗೆಗೆ ಒಂದು ಭಾಗ ತಾಗಿ, ಅವನ ಕಾಲು ತಾಗಿ ನೀರು ಕೆಳಗೆ ಹರಿಯಲು ಪ್ರಾರಂಭವಾಗುತ್ತದೆ. ಆ ಭಾಗವನ್ನು ಕಮಂಡಲ್ನಲ್ಲಿ ತುಂಬಿಕೊಂಡು ಬ್ರಹ್ಮ ತ್ರಿವಿಕ್ರಮನ ಪಾದವನ್ನು ತೊಳೆಯುತ್ತಾನೆ. ಹಾಗಾಗಿ ಈಶ್ವರ ಅದನ್ನು ತನ್ನ ತಲೆ ಮೇಲೆ ಧರಿಸಿದ್ದರಿಂದ ಅವನಿಗೆ ಗಂಗಾಧರ ಎಂಬ ಹೆಸರು ಸತ ಬರುತ್ತದೆ. ಇದಿಷ್ಟು ಗಂಗೆ ಉಗೆ ಎಂಬ ಬಗ್ಗೆ, ಗಂಗೋತ್ರಿಯ ಬಗ್ಗೆ ಇರ್ತಕ್ಕಂಥ ಮಾತುಗಳು. ಎಸ್, ಧನ್ಯವಾದ ಕಾಮತ್ ಮ್ಯಾಮ್. ನೋಡಿ, ಬಿಸಿ ನೀರು ಹೇಗೆ ಅಂದರೆ ಅಲ್ಲಿಯ ಗಂಧಕದ ಅಂಶ ಇರೋದ್ರಿಂದ ಅದು ನೀರಿಗೆ ತಾಗಿ ಬಿಸಿ ನೀರು ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಈಗ 20 ರೂಪೀಸ್ ಕೊಟ್ಟು ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ನೀವು ಸ್ನಾನ ಮಾಡಿ ಬಿಡಿ, 20 ರೂಪೀಸ್ ಕೊಟ್ಟು ಒಳಗೆ ಹೋಗಲೇಬೇಕು. ಅಲ್ಲಿ ದೇವರ ದರ್ಶನ ಮಾಡಬೇಕು ಅಂದರೆ 20 ರೂಪೀಸ್ ಕೊಟ್ಟು ಹೋಗಲೇಬೇಕು.
ನದಿಯ ಮೂಲ ಇಲ್ಲಿ ನಾವು ಸ್ನಾನಕ್ಕೆ ಇಲ್ಲಿಯ ನಾಯಿಗಳು ಸಹ ಒಳ್ಳೆ ಕುದುರೆ ಥರ ಅಷ್ಟು ದಪ್ಪ ಇರ್ತವೆ. ಅವರ ಸ್ಕಿನ್ನು, ಅವರ ಹೇರ್ಸ್ ಎಲ್ಲ ಎಷ್ಟು ದಪ್ಪ ಇರುತ್ತೆ. ಬನ್ನಿ ಸ್ನೇಹಿತರೆ, ಈಗ ಸ್ನಾನ ಘಟ್ಟವನ್ನು ನೋಡೋಣ. ಇದು ಗಂಡಸರಿಗೆ ಸ್ನಾನ ಮಾಡುವಂಥದ್ದು, ಹೆಂಗಸರಿಗೆ ಬೇರೆ, ಗಂಡಸರಿಗೆ ಬೇರೆ ಸ್ನಾನ ಮಾಡುವಂಥದ್ದು. ಆದರೆ ಬರುವ ನೀರು ಏನಿದೆಯಲ್ಲ ಅದು ಒಂದೇ ಕಡೆ ಬರುತ್ತೆ. ಅಂದರೆ ಒಂದು ಸೈಡ್ ಆಚೆ ಬಿಡ್ತಾರೆ, ಒಂದು ಸೈಡ್ ಈಚೆ ಬಿಡ್ತಾರೆ. ನೋಡಿ ಇದೆ ನೀರು ಬಂದು ಈಗ ಲೇಡೀಸ್ ಕಡೆ ಬಂದ್ ಮಾಡಿದ್ದಾರೆ, ಗಂಡಸ ಕಡೆ ಆಚೆ ಬೀಳ್ತಾ ಇದೆ. ನೀವು ಸೂಕ್ಷ್ಮವಾಗಿ ಗಮನಿಸಿ. ಈಗ ಲೇಡೀಸ್ ಕಡೆ ಸ್ನಾನ ಮಾಡುವ ಇದು. ಇಲ್ಲಿ ಗಂಗಾ ಮಾತೆ ಇದೆ, ಚಿಕ್ಕ ದೇವಸ್ಥಾನ. ಗಂಗಾ ಮಾತೆಯನ್ನು ನೋಡ್ತಾ ಇದ್ದೀರಿ. ಇದು ಬಿಸಿ ನೀರಲ್ಲಿ ಲೇಡೀಸ್ ಸ್ನಾನ ಮಾಡುವಂಥ ಜಾಗ. ನೋಡಿ ಹೊಗೆ ಎಷ್ಟು ಹೋಗ್ತಾ ಇದೆ ಅನ್ನೋದನ್ನು. ಗಂಗಾ ಮಾತಾ ಸ್ನೇಹಿತರೆ, ನಮ್ಮ ದಕ್ಷಿಣದ ಹಾಗೆ ಇಲ್ಲಿಯ ದೇವಸ್ಥಾನಗಳು ದೊಡ್ಡದಾಗಿಲ್ಲ, ಅಲಂಕಾರವಾಗಿಲ್ಲ. ಆದರೆ ನೀರೇ ಒಂದು ಶಕ್ತಿ. ಆ ಸ್ಥಳವನ್ನು ರೀಚ್ ಆದಾಗ ನಮಗೆ ಆ ಅನುಭವಕ್ಕೆ ಬರ್ತಾ ಇದೆ. ನಾವಿಲ್ಲಿ ಮೇಲಿರುವಂಥ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನೋಡಿ, ಇಲ್ಲಿ ಸುತ್ತಮುತ್ತಲಿನ ಒಂದು ಪ್ರಕೃತಿ, ಒಂದು ಹಸಿರು ತುಂಬಿದ ಪ್ರಕೃತಿ. ಇಲ್ಲಿ ಈ ಟೈಮಿಗೆ ಹೋದಾಗಂತೂ ಪೂರ್ತಿ ನಾವು ಸ್ನೋಫಾಲನ್ನು ಆಗಿರುತ್ತೆ. ಸೊ ಕೇವಲ 6 ತಿಂಗಳು ಮಾತ್ರ ಓಪನ್ ಆಗಿರುವಂಥ ದೇವಸ್ಥಾನಗಳು ಇವೆಲ್ಲ. ನಾವು ಉತ್ತರಾಖಂಡ ಏನು ಪ್ರವಾಸ ಮಾಡ್ತೀವಲ್ಲ, ಎಲ್ಲ ದೇವಸ್ಥಾನಗಳು ಕೇವಲ 6 ತಿಂಗಳು ಮಾತ್ರ. ದೇವಿ ದೇವಸ್ಥಾನ ನಂತರ ಪುನಃ ಇಲ್ಲಿ ಈಶ್ವರನ ಸನ್ನಿಧಿ. ಎಲ್ಲಿ ಹೇಳಿದಲ್ಲ, ಇಲ್ಲಿ ಹೆಚ್ಚು ಶಿವಲಿಂಗಗಳು, ಅನ್ನಪೂರ್ಣೇಶ್ವರಿ ದೇವಸ್ಥಾನ, ದೇವಿ ದೇವಸ್ಥಾನ, ಮತ್ತು ಹನುಮಾನ್ ದೇವಸ್ಥಾನ. ಶಿವಲಿಂಗಕ್ಕೆ ಅಭಿಷೇಕ ಮಾಡುವಂಥವ್ರು ನಮ್ಮವರೆಲ್ಲ ಅಭಿಷೇಕವನ್ನು ಮಾಡೋದ್ರ ಲಿಂಗಕ್ಕೆ. ಇಲ್ಲಿ ಪಕ್ಕದಲ್ಲೇ ಇರುವಂಥ ಗಂಗಾ ಮಾತಾ. ಇಲ್ಲಿ ತಣ್ಣೀರು, ಪೂರಾ ಕೈ ಹಾಕಲಿಕ್ಕೂ ಕಷ್ಟ ಆಗಿರುವಂಥ ಅಷ್ಟು ಕೋಲ್ಡ್ ವಾಟರ್. ನೀವು ಇದನ್ನೆಲ್ಲ ಗಮನಿಸಿ ನೋಡಿ. ಇದೇ ಗಂಗಾ ಮೇಲಿನಿಂದ ಧುಮ್ಮಿಕ್ಕುವಂಥ ಒಂದು ಜಾಗವನ್ನು. ಎಲ್ಲಿಂದ ಉದ್ಭವ, ಎಲ್ಲಿ ಸೇರ್ತಾಳೆ, ಇಲ್ಲಿ ಎಲ್ಲ ನದಿಗಳು, ದೇವಸ್ಥಾನಗಳು, ಪರ್ವತ ಗುಡ್ಡಗಳು ಎಲ್ಲವೂ ಇಲ್ಲಿಯ ಒಂದು ಪ್ರಕೃತಿ ಸೌಂದರ್ಯದ ಮುಂದೆ ತೀರಾ ಕುಬ್ಜ ಅನಿಸಿರುವಂಥ ಜಾಗ ಇದು. ಕೋಲ್ಡ್ ವಾಟರ್. ಸ್ನೇಹಿತರೆ, ಇದಕ್ಕೆ ಸೌಮ್ಯ ವಾರಣಾಸಿ ಕ್ಷೇತ್ರ ಅಂತ ಕೂಡ ಹೇಳ್ತಾರೆ. ಅಂದರೆ ಹಸಿ ಮತ್ತು ವರುಣ ನದಿಗಳು ಇಲ್ಲಿ ಹರಿತಾ ಇದೆ, ಪರ್ವತದ ಮೇಲೆ ಹರಿತಾ ಇದೆ. ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳು ನಿತ್ಯವೂ ವಾಸ ಮಾಡ್ತಾರಂತೆ. ಹಾಗೆ ಇಲ್ಲಿ ಅನೇಕ ಋಷಿಗಳ ಆಶ್ರಮಗಳು ಕೂಡ ಇದೆ. ವರುಣ, ಹಸಿ ನದಿಗಳ ಮಧ್ಯದಲ್ಲಿ ಕಾಶಿ ಇರುತ್ತದೆ. ಹಾಗೆ ಸ್ನಾನ, ಜಪ, ಹೋಮ, ದೇಹ ಪರಿತ್ಯಾಗ, ಶಿವನ ಪೂಜೆ, ಪಿತೃಗಳ ಸದ್ಗತಿಗಾಗಿ, ಶ್ರಾದ್ದ, ತರ್ಪಣಾದಿಗಳಿಗಾಗಿ ಕೂಡ ಇಲ್ಲಿ ಅದನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಯಾರು ಮೋಕ್ಷವನ್ನು ಪಡಿತಾರೋ ಅವರು ಈ ಭಕ್ತಿಪೂರ್ವಕವಾಗಿ ಈ ಉತ್ತರ ಕಾಶಿಯಲ್ಲಿ ಬಂದು ಪೂಜೆ ಮಾಡಿದರೆ ಎಲ್ಲ ಪಾಪಗಳಿಂದ ವಿಮುಕ್ತಿ ಹೊಂದಿ ಶಿವಲೋಕವನ್ನು ಸೇರ್ತಾರೆ ಅಂತ ಇಲ್ಲಿಯ ಒಂದು ಜನರ ನಂಬಿಕೆ. ಈಗ ನಾವು ಗಂಗಾ ನಾನೆಯಿಂದ ಗಂಗೋತ್ರಿಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಗಂಗೋತ್ರಿ ಹೋಗೋ ಮಧ್ಯದಲ್ಲಿ ನಮಗೆ ಭೈರವ ಘಾಟ ಅಂತ ಸಿಗುತ್ತೆ. ಸೊ ಅಲ್ಲಿ ನಮ್ಮ ಊಟವನ್ನು ಪೂರೈಸಿ ಮಧ್ಯಾಹ್ನದ ಊಟವನ್ನು ಮಾಡಿದ್ವಿ, ಸುಗ್ರಾಸ ಭೋಜನವನ್ನು ಪೂರೈಸಿದ್ವಿ. ಸ್ನೇಹಿತರೆ, ಇದು ನದಿಯ ನೋಡ್ತಾ ಇದ್ದೀವಿ. ನಮ್ಮ ಬಸ್ ಪ್ರಯಾಣದಲ್ಲಿ ಖುಷಿಯಾಗಿ ಹೋಗ್ತಾ ಇದ್ವಿ. ಮಧ್ಯದಲ್ಲಿ ನಮ್ಮ ಹಾಡುಗಳು, ಅಂತಾಕ್ಷರಿ, ಪ್ರಕೃತಿ ಸೌಂದರ್ಯವನ್ನು ವೀಕ್ಷಣೆ ಮಾಡ್ತಾ ನಮ್ಮ ಜೆನ್ನಿಸ್ ಅವರವರು ಎಲ್ಲವನ್ನ ವಿಚಾರಿಸ್ಕೊಳ್ತೀವಿ. ಹಿಂದಿನ ದಿನದ ಪ್ರಯಾಣ ಅನುಭವ, ಅನಿಸಿಕೆ. ಇದು ಭೈರವ್ ಘಾಟ್. ये मुकाम में 6 महीने गंगा माता की आरती वहाँ होगी। 6 महीने जब यहाँ से कपाट बंद होंगे शीतकाल में, दीपावली के बाद मुख्यमठ में होती है जी। 6 महीने वहाँ शीतकाल के लिए वहाँ ಇಲ್ಲಿ ಎಲ್ಲ ಕಡೆ ಅಷ್ಟೇ, ಉತ್ತರಾಖಂಡ ಎಲ್ಲ ಕಡೆ ದೀಪಾವಳಿ ನಂತರ ಟಿಲ್ ಅಕ್ಷಯ ತೃತೀಯವರೆಗೂ ಬಂದಾಗಿರುತ್ತೆ. ಸ್ನೋಫಾಲ್, ಅತಿಯಾದ ಹಿಮ ಬೀಳೋದ್ರಿಂದ ಇಲ್ಲಿ ಬಂದ್ ಆಗಲೇಬೇಕು. ಇಲ್ಲಿಂದ ಗಂಗೋತ್ರಿಗೆ ಸ್ವಲ್ಪ ದೂರದ ಪ್ರಯಾಣ. ಮಧ್ಯದಲ್ಲಿ ಊಟವನ್ನು ಮುಗಿಸಿದ್ವಿ ಭೈರವ್ ಘಾಟ್ನಲ್ಲಿ. ಹಾಗೆ ಬಸ್ಸಿನ ಪ್ರಯಾಣದಲ್ಲಿ ನಮ್ಮ ಖುಷಿಯಾದ ವಾತಾವರಣದಲ್ಲಿ ನಮ್ಮ ಕಾಮಜ್ಜಿಯವರು ಎಲ್ಲವನ್ನು ಪುರಾಣ ಕಥೆಗಳನ್ನು ಹೇಳ್ತಿದ್ರು.
ದೇವಸ್ಥಾನದಲ್ಲಿ ಹೇಗೆ ಕೈ ಮುಗಿಬೇಕು, ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅನ್ನೋದನ್ನು ಕೂಡ ನಮಗೆ ತಿಳಿಸಿಕೊಡ್ತಿದ್ರು. ಹಾಗೆ ಬನ್ನಿ, ಈಗ ಗಂಗೋತ್ರಿಗೆ ನಮ್ಮ ಪ್ರಯಾಣ ಮುಂದುವರಿತಾ ಇದೆ ಸ್ನೇಹಿತರೆ. ನಾವು ಗಂಗೋತ್ರಿಗೆ ಬಂದಿದ್ದೇವೆ ಈಗ. ಗಣಪತಿ ಬಂದ ವಿಧವ ಕಡೆಯಿಂದಿರಿ ಪಾಲಯ ಪಾಲಯ ಪಾರ್ವತಿ ತನಯ MM ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ನಾಯಕಿ ಗಾಯಕಿ ಮಮತಾ ಅವರಿಂದ ಭಜನೆ ಸೇವೆ ಹಾಗೆ ಮುಂದುವರೆದಿತ್ತು. ಈಗ ಗಂಗೆಯಲ್ಲಿ ಸ್ನಾನ ಮಾಡೋರು ಮಾಡ್ಬೋದು, ಅಥವಾ ಇಲ್ಲಿ ತುಂಬ ಕೋಲ್ಡ್ ಆಗಿರುತ್ತೆ ನೀರಿನ ಹರಿವನ್ನು ನೋಡೋಣ ಬನ್ನಿ. ಇಲ್ಲಿ ಪ್ರೋಕ್ಷಣೆ ಮಾಡ್ಕೊಳ್ಬೋದು, ಸ್ನಾನ ಮಾಡೋದಕ್ಕೆ ಆಗದಿದ್ದರೂ ಪ್ರೋಕ್ಷಣೆಯನ್ನು ಮಾಡ್ಕೊಳ್ತಾರೆ. ಈ ಗಂಗೆ ಬಗ್ಗೆ ಈಗಾಗಲೇ ನಮ್ಮ ಕಾಮತ್ ಮಾಮ ಅವರು ಡೀಟೇಲ್ ಆಗಿ ಹೇಳಿದ್ದಾರೆ. ಗಂಗಾ ಮಾತಾ ಹೇಗೆ ಬಂದಳು ಅಂದರೆ, ಕಪಿಲ ಮುನಿಗಳ ಕೋಪದಿಂದ ದಗ್ಧರಾದ ತನ್ನ ಪಿತೃಗಳಿಗೆ ಪುಣ್ಯಲೋಕ ಪ್ರಾಪ್ತಿಗಾಗಿ ಭಗೀರಥ ಗಂಗೆಯನ್ನು ಕುರಿತು ಕಠಿಣ ತಪಸ್ಸನ್ನು ಮಾಡಿ ಗಂಗೆಯನ್ನು ಸಂತೋಷಪಡಿಸಿಕೊಂಡು ಆತನಿಗೆ ಪ್ರತ್ಯಕ್ಷಳಾದಂತೆ ಗಂಗೆ ಹಾಗೆ ಭೂಮಿಗೆ ಇಳಿದಳು ಅಂತ ಹೇಳಿ ಒಂದು ಪುರಾಣ ಪುಣ್ಯ ಕಥೆಯನ್ನು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಪಿತೃಗಳ ಕಾರ್ಯವನ್ನು ಕೂಡ ಮಾಡಲಾಗುತ್ತೆ. ಪರಮ ಪವಿತ್ರವಾದ ಗಂಗಾ ನದಿ, ಇಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ತೊಳೆದು ಹೋಗುತ್ತವೆ ಅಂತ ಕೂಡ ನಂಬಲಾಗುತ್ತೆ. ಇಲ್ಲಿ ಜನರ ಪವಿತ್ರ ನದಿ ಗಂಗಾ ಮಾತಾ ಎಷ್ಟು ಶುಭ್ರವಾಗಿ ಹರಿತಾ ಇದ್ದಾಳೆ ನೋಡಿ. ಗಂಗೆ ನದಿ ಕೇವಲ ಗಂಗಾ ಅಷ್ಟೇ ಅಲ್ಲ, ಅಲ್ಲಿ ಮಂದಾಕಿನಿ, ಅಲಕಾನಂದ, ಭಾಗೀರಥಿ ಎಲ್ಲವೂ ಸೇರಿ ಇದು ಗಂಗಾ ಮಾತೆ ದೇವಸ್ಥಾನ, ಎಲ್ಲವೂ ಸೇರಿ ಗಂಗಾ ನದಿ ಅಂತ ಆಗಿದೆ ಇದೆ. ಸ್ನೇಹಿತರೆ, ನಮ್ಮ 2ನೇ ಯಾತ್ರೆ ಗಂಗೋತ್ರಿ ಕೂಡ ಸಂಪನ್ನಗೊಂಡಿತು. ಇನ್ನು ನಮ್ಮ ಮುಂದಿನ ಯಾತ್ರೆ ಗುಪ್ತಕಾಶಿಯಿಂದ ಕೇದಾರನಾಥದ ಕಡೆಗೆ ಹೋಗ್ತಾ ಇದ್ದೀವಿ. ಪರಮ ಪವಿತ್ರವಾದ ಸ್ಥಳ. ಈಗ ಬನ್ನಿ ಮತ್ತೊಮ್ಮೆ ಗಂಗೋತ್ರಿ ದರ್ಶನ. ಸ್ನೇಹಿತರೆ, ನಮ್ಮ ಮುಂದಿನ ಯಾತ್ರೆ ಕೇದಾರನಾಥದ ಕಡೆಗೆ. ಸೊ ಈ ಎಲ್ಲವನ್ನು ನೋಡಿದರೆ ಉತ್ತರಕಾಶಿ ಗಂಗಾನಾನಿ ಗಂಗೋತ್ರಿಯನ್ನು ದರ್ಶನ ಮಾಡಿದ ಮೇಲೆ ಈಶ್ವರನ ದರ್ಶನ. ಸೊ ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಗೆ ಹೋಗಬೇಕು, ಏನೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ, ನಮಸ್ಕಾರ. ಹಾಗೆ MM ಟೂರ್ಸನ್ನು ಫೋನ್ ನಂಬರ್ ಕೇಳಿದರು, ನಾನು ಇದರಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಅಗತ್ಯ ಇದ್ದವರು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮಾಧವ್ ಪ್ರಭು ಆ್ಯಂಡ್ ಮಮತಾ ಮೇಡಮ್ ಅಂತೇಳಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.